ನನ್ನ ಹೆಸರು ಪ್ರಶಾಂತ್ ಅಂತ. ಐ ಆಮ್ ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್. ಇಲ್ಲಿ ಯಾವ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಥವಾ ನನ್ನ ಫೀಡ್ಬ್ಯಾಕ್ ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ಉಗಮ್ ಅಂತ ಇವನು ನಮ್ಮ ಸಿಸ್ಟರ್ ಮಗ. ಇವನು ಒಂದು 3 to 4 months ಬ್ಯಾಕು ಈ ವಾಸ್ ಕಂಪ್ಲೀಟೆಡ್ 8th ಸ್ಟ್ಯಾಂಡರ್ಡ್. ಆದರೆ ಇವನಿಗೆ ಶೈಕ್ಷಣಿಕವಾಗಿ ಅಂಥ ಏನು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ. 8th ಸ್ಟ್ಯಾಂಡರ್ಡ್ಗೆ ಏನು ಇರಬೇಕಿತ್ತು ನಾಲೆಜು ಅಥವಾ ಎಜುಕೇಷ್ನಲ್ ಇಂಪ್ರೂವ್ಮೆಂಟ್ಸ್ ಏನೂ ಇರಲಿಲ್ಲ. ಸೊ ನಾವು ಇದೇ ಥರ ಅವನಿಗೆ ಎಜುಕೇಷನಲ್ಲಿ ಡ್ರಾಬ್ಯಾಕ್ ಅಥವಾ ಅವನು ತುಂಬ ಹಿಂದೆ ಇರೋದು ನೋಡಿದರೆ ನಮಗೆ ಒಂದು ಸ್ವಲ್ಪ ಚಿಂತೆ ಮಾಡ್ತಾಯಿದ್ವಿ, ಯಾವ ಥರ ಇವನ್ನ ಇಂಪ್ರೂವ್ ಮಾಡೋದು ಅಂತ. ಈ ಸಮಯದಲ್ಲಿ ನಮ್ಮ ಸಿಸ್ಟರು ಈ ಮನ್ವಂತರ ಇದು ಸ್ಕೂಲ್ದು ಒಂದು ಯೂಟ್ಯೂಬ್ ಲಿಂಕ್ ಇದೆ, ವಿಜಯ್ ಕುಮಾರ್ ಅಂತ ಅವರು ಮೇನು ಈ ಸಂಸ್ಥೆನ ನಡೆಸ್ತಾರೆ. ಅವರು ಕೂಡ ವೃತ್ತಿಯಲ್ಲಿ ಶಿಕ್ಷಕರು. ಇವ್ರದ್ದು ಒಂದು ಸಂಸ್ಥೆನ ನಮ್ಮ ಸಿಸ್ಟರ್ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ನ ನೋಡಿದಾಗ ನಾವು ಕನ್ಸಲ್ಟ್ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಇದು ಸಂಸ್ಥೆ ಇರೋದು ದಾವಣಗೆರೆಯಲ್ಲಿ, ನಾವು ಸಹ ದಾವಣಗೆರೆಯವರೇ. ಸೊ ಇಲ್ಲಿ ನಾವು ಕನ್ಸಲ್ಟ್ ಮಾಡಿದಾಗ ಇವನಿಗೆ ನಾವು ರಿಟರ್ನ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಸರ್. ಈ ರಿಟರ್ನ್ ಟೆಸ್ಟ್ ಮಾಡಿಸಿದಾಗ ನಮಗೆ ಅರ್ಥ ಆಗಿದ್ದು ಏನು ಅಂದರೆ, ಇವನಿಗೆ ತುಂಬ ಶೈಕ್ಷಣಿಕವಾಗಿ ಇವನು ಹಿಂದೆ ಉಳಿದಿದ್ದಾನೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ಆವಾಗ ಇದು ಒಂದು ಸಣ್ಣ ಎಕ್ಸಾಂಪಲ್ಲು, ಅವತ್ತಿಂದು ರಿಟರ್ನ್ ಟೆಸ್ಟ್ ಬರೆಸಿದ್ದು ನೀವು ಇದು ನೋಡ್ಬೋದು. ತುಂಬಾ ಶೈಕ್ಷಣಿಕವಾಗಿ ಹಿಂದೆ ಇದ್ದ ಇವನು 8th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದರೂ ಕೂಡ ತದನಂತರ ನಾವೇನು ಮಾಡಿದ್ವಿ, ಅವನಿಗೆ ಇಲ್ಲೇ ಶೈಕ್ಷಣಿಕವಾಗಿ ಒಂದು ತರಬೇತಿಗೆ ಇಲ್ಲೇ ಅವಕಾಶ ಮಾಡಿಕೊಟ್ವಿ. ಸರ್ ಟ್ರೈನಿಂಗಲ್ಲಿ ಇವನು ಒಂದು 3 to 4 months ಟ್ರೈನಿಂಗ್ ತೊಗೊಂಡಿದ್ದಾನೆ. ಇವಾಗ ಆಲ್ಮೋಸ್ಟ್ ಆಲ್ 3 months ಪ್ಲಸ್ ಕಂಪ್ಲೀಟ್ ಮಾಡಿದ್ದಾನೆ. ಅವತ್ತಿಗೂ ಇವತ್ತಿಗೂ ತುಂಬಾ ಚೇಂಜಸ್ ಆಗಿದೆ ಅಂತ ನಮಗೆ ಕಂಡು ಬಂದಿದೆ. ಇದರಲ್ಲಿ ಬೇಸಿಕಲಿ ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್, ಕನ್ನಡ ಮತ್ತು ಇಂಗ್ಲೀಷು ತುಂಬಾ ಅವನಿಗೆ ಏನು ಅಂದರೆ ಏನೂ ಬರ್ತಾ ಇರಲಿಲ್ಲ. ಒಂದು ಸೆಂಟೆನ್ಸ್ ಬರೆಯೋದಕ್ಕೆ ಕನ್ನಡದಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ದ ಅವನು. ಸೊ ಈ ಕೂಡ ಬರ್ತಾ ಇರಲಿಲ್ಲ. ABCD ಕೂಡ ಸ್ವಲ್ಪ ಅಷ್ಟು ಕಂಫರ್ಟಾಗಿ ಬರೀತಿರಲಿಲ್ಲ. ಸೊ ಅವತ್ತಿಗೂ ಇವತ್ತಿಗೂ ಡಿಫ್ರೆನ್ಸ್ ನೋಡಿದಾಗ ಅವನಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ, ಚೇಂಜಸ್ ಆಗಿದೆ. ಇವತ್ತು ನೋಡಿದರೆ ಕನ್ನಡ ತುಂಬ ಕಾನ್ಫಿಡೆಂಟಾಗಿ ಅವನೇ I ಎಲ್ಲ ಬರೀತಾನೆ, ಕನ್ನಡ ಸೆಂಟೆನ್ಸಸ್ ಎಲ್ಲ ಫಾರ್ಮೇಷನ್ ಮಾಡಿ ಬರೀತಾನೆ. ಸೊ ಅದೇ ಥರ ಇಂಗ್ಲೀಷಲ್ಲೂ ABCD ಎಲ್ಲ ಬರೀತಾನೆ. ಸೊ ಇಂಗ್ಲೀಷ್ ವರ್ಡ್ಸ್ ಫಾರ್ಮೇಷನ್ ಮಾಡ್ತಾನೆ, ಸೆಂಟೆನ್ಸ್ ಬರೀತಾನೆ, ಒಂದು ಸೆಂಟೆನ್ಸ್ ಅವನೇ ಬರೀತಾನೆ. ಇವನು ಅಪಾರ್ಟ್ ಫ್ರಮ್ ದಿಸ್ ಮ್ಯಾಥ್ಸಲ್ಲೂ ತುಂಬಾ ಇಂಪ್ರೂವ್ಮೆಂಟ್ ಕಂಡಿದೆ. ಒಂದು ಓವರಾಲ್ 150 ಮಾರ್ಕ್ಸ್ಗೆ 100+ ಅಂತೂ ಯಾವಾಗಲೂ ತೆಗೆದಿದ್ದಾನೆ ಇಷ್ಟು ದಿವಸ ಟೆಸ್ಟಲ್ಲೂ. ತುಂಬಾ ಪಾಸಿಟಿವ್ ನಾನು ಈ ಟೀಚಿಂಗಲ್ಲಿ ಕಂಡಿದ್ದೀನಿ. ಅದಕ್ಕೆ ನಾನು ತುಂಬಾ ಕೃತಜ್ಞತೆ ಇದೆ ನನಗೆ ಇವ್ರ ಬಗ್ಗೆ. ಒಂದು ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ಇಲ್ಲಿ ಸ್ಟಾಫ್ಸ್ ಆಗಿರ್ಬೋದು, ತುಂಬಾ ಕೋಆಪ್ರೇಟಿವ್ ಇದ್ದಾರೆ. ಯಾಕಂದರೆ ಈ ಮಕ್ಕಳು ಶೈಕ್ಷಣಿಕವಾಗಿ ಮತ್ತು ಮಾನಸಿಕವಾಗಿ ಹಿಂದೆ ಇರೋಂಥ ಮಕ್ಕಳು ಇವರೆಲ್ಲ. ಇವರಿಗೆ ಫಸ್ಟ್ ಬೇಕಾಗಿರೋದು ಮಾನಸಿಕವಾದ ಬೆಂಬಲ. ಆ ಮಾನಸಿಕವಾದ ಬೆಂಬಲ ಈ ಸಂಸ್ಥೆಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಎಸ್ಪೆಷಲಿ ನಮ್ಮ ಅಳಿಯನಿಗೆ ಸಿಕ್ಕಿದೆ ಅಂತ ನನಗೆ ಅನಿಸಿದೆ. ತುಂಬಾ ಮಾನಸಿಕವಾಗಿ ಇಂಪ್ರೂವ್ ಆಗಿದ್ದಾನೆ, ಶೈಕ್ಷಣಿಕವಾಗಿಯೂ ಇಂಪ್ರೂವ್ ಆಗಿದ್ದಾನೆ. ಅದಕ್ಕೋಸ್ಕರ ನಾನು ಈ ಸಂಸ್ಥೆಗೆ ಯಾವಾಗಲೂ ಕೃತಜ್ಞತೆವಾಗಿರ್ತೀನಿ. ಅವರು ಸ್ಟಾಫ್ ಆಗಿರ್ಬೋದು, ಅವ್ರಿಗೂ ಕೃತಜ್ಞತೆವಾಗಿರ್ತೀನಿ. ನಮ್ಮ ಅಳಿಯನ್ನ ಈ ಮಟ್ಟಕ್ಕೆ ತೊಗೊಂಬರೋದಕ್ಕೆ ಇವರು ಶ್ರಮ ನಿಜವಾಗ್ಲೂ ನಾವು ಪ್ರಶಂಸಿಸಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ಇವ್ರಿಗೆ ನಾವು ಯಾವತ್ತೂ ಈ ಥರ ಶೈಕ್ಷಣಿಕವಾಗಿ ಮಾನಸಿಕವಾಗಿ ಹಿಂದೆ ಇರೋ ಮಕ್ಕಳಿಗೆ ಈ ಥರ ಇವರ ಸಂಸ್ಥೆ ಯಾವಾಗಲೂ ಅವ್ರನ್ನ ಅವಕಾಶ ಸಿಕ್ಕಾಗಿಂಥ ಮಕ್ಕಳಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಖಂಡಿತವಾಗಿಯೂ ಆಸೆ ಪಡ್ತೀನಿ. ಆ ಮಕ್ಕಳು ಕೂಡ ಅವರು ಇಂಥ ಒಂದು ತರಬೇತಿಯನ್ನು ಪಡೆದು ತಮ್ಮ ಜೀವನದಲ್ಲಿ ಅವರು ಚೆನ್ನಾಗಿರಲಿ ಅಂತ ಆಸೆ ಪಡ್ತೀನಿ. ಇಷ್ಟು ಮಾಡಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.